ಗೈಸ್, ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಇದೊಂದು ಪಾರ್ಟ್ ಟೈಮ್ ಜಾಬು ಆ್ಯಂಡ್ ಈ ಕೆಲಸವನ್ನು ಎಲ್ಲರೂ ಕೂಡ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಒಂದೊಂದು ಗಂಟೆಗೆ ಕಂಪನಿ ಕಡೆಯಿಂದ ಇಂತಿಷ್ಟು ಅಂತ ನಿಮಗೆ ಇಲ್ಲಿ ಸಂಬಳವನ್ನು ಕೊಡ್ತಾ ಇದ್ದಾರೆ. ಎಷ್ಟು ಕೊಡ್ಬೋದು? ಸೊ ಲೆಕ್ಕ ಹಾಕ್ತೀರಾ? ಸೊ ನಾರ್ಮಲಿ ನಾನೇನು ಹೇಳಬೇಕು ಅಂದರೆ ಇವರು ಹೇಳಿರೋ ಒಂದು ನೋಟಿಫಿಕೇಷನಲ್ಲಿ ಸೊ $40 $120 ಒಂದು ಗಂಟೆ ಕೊಡ್ತಾ ಇದ್ದಾರೆ. ಸೊ ತುಂಬಾ ಚೆನ್ನಾಗಿ ಸಂಬಳ ಇದೆ ಅಂತ ಅನ್ಕೋತೀನಿ. $40 ನಾವಿಲ್ಲಿ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಮಾಡಿದರೆ $3,828 ಆಗ್ತಾ ಇದೆ. ಆ್ಯಂಡ್ ಅದನ್ನು ನಾವು 120 ಮಾಡಿದರೆ ಎಷ್ಟಾಗ್ಬೋದು? $120 ನಾನು ಇಲ್ಲಿ ಕನ್ವರ್ಟ್ ಮಾಡಿದರೆ $11,485 ಆಗ್ತಾ ಇದೆ. ಸೊ ಇಷ್ಟೊಂದು ಕೊಡ್ತಾರ ಅಂತ ನಿಮಗೆ ಡೌಟ್ ಆಗ್ಬೋದು. ಬಟ್ ಆದರೆ ನಾನಿಲ್ಲಿ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ, ಅವ್ರ ಕಡೆಯಿಂದ ಬಂದಿರುವಂತಹ ಇಲ್ಲಿ ನೋಟಿಫಿಕೇಷನ್ನ. ಓಕೆ, ಸೊ ನೀವು ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಸೊ ನಿಮಗೆ ಬೇಕು ಅಂತಂದರೆ ಈ ಜಾಬ್ಗೆ ನೀವು ಅಪ್ಲೈನ ಮಾಡ್ಬೋದು. ಅಪ್ಲೈ ಮಾಡೋದಕ್ಕೆ ಯಾವುದೇ ರೀತಿಯಲ್ಲಿ ಫೀಸು ಇರೋದಿಲ್ಲ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರಿ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕೋದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಸೊ ಜಾಬ್ ಬಗ್ಗೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಕಂಟೆಂಟ್ ರಿವ್ಯೂವರ್ ಅಂತ ತಗೋತಾ ಇದ್ದಾರೆ. ಓಕೆನಾ? ಸೊ ಇದು ನಿಮ್ಗೆ ನೋಡ್ತಾ ಇರ್ಬೋದು $40 $120 ಪ್ರತಿ ಗಂಟೆ ಕೊಡ್ತಾ ಇದ್ವಿ ಅಂತ ಇಲ್ಲಿ ಹೇಳಿದ್ದಾರೆ. ಆ್ಯಂಡ್ ಇನ್ನೊಂದು ಸಾರಿ ನಾನು ನಿಮ್ಗೆ ಇಲ್ಲಿ ಬೇರೆ ಪ್ರೂಫ್ ಕೂಡ ತೋರಿಸ್ತೀನಿ, ಇದು ನಿಜನಾ ಹೇಗೆ ಅಂತ ಹೇಳಿ. ಓಕೆ, ಆ್ಯಂಡ್ ಇದು ರಿಮೋಟ್ ಜಾಬ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವು ನಿಮ್ಮ ಮನೆಯಿಂದನೇ ಈ ಕೆಲಸವನ್ನು ಮಾಡಿಕೊಡ್ಬೋದು. ಆ್ಯಂಡ್ ಇದೊಂದು ಫ್ರೀಲ್ಯಾನ್ಸ್ ವರ್ಕ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಯಾವುದೇ ರೀತಿ ಪರ್ಟಿಕ್ಯುಲರ್ ಆಗಿ ಎಜುಕೇಷನ್ ಇದೇ ಆಗಿರಬೇಕು ಅದೇ ಆಗಿರ್ಬೇಕಂತ ಏನೂ ಇರೋದಿಲ್ಲ. ನಾರ್ಮಲಿ ಫ್ರೀಲ್ಯಾನ್ಸ್ ವರ್ಕ್ ಇದು. ಮತ್ತು ಈ ಒಂದು ರೋಲಲ್ಲಿ ಏನಂತಂದರೆ ನೀವೇನು ಮಾಡ್ತೀರಾ, ಕೆಲಸ ಏನಿರುತ್ತೆ, ಯಾವ ರೀತಿ ಮಾಡಬೇಕು, ಸೊ ಅದ್ರ ಬಗ್ಗೆ ನಾನು ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಏನಂತಂದರೆ ಕಂಪನಿ ಬಗ್ಗೆ ನಾನು ಹೇಳೋದಂದರೆ ಅಲೈನರ್ ಅಂತ ಹೇಳ್ಬಿಟ್ಟು ಕಂಪನಿ ಹೆಸರು. ಆ್ಯಂಡ್ ಇದು ಒಂದೊಂದು ಗಂಟೆಗೆ ಇಂತಿಷ್ಟು ಅಂತ ಅವರು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ನಿಮಗೆ ಪ್ರಾಜೆಕ್ಟ್ಗಳನ್ನ ಕೊಡ್ತಾರೆ. ಓಕೆ, ಸೊ ಇದು ಕಂಪ್ಲೀಟ್ಲಿ ರಿಮೋಟ್ ಇರುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಮನೆಯಿಂದನೇ ವರ್ಕ್ ಫ್ರಮ್ ಹೋಮ್ ಜಾಬ್ ಇರುತ್ತೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇನ್ನೊಂದು ಸ್ವಲ್ಪ ನಾನು ಇಲ್ಲಿ ಇದನ್ನು ಸ್ವಲ್ಪ ದೊಡ್ಡ ಸೈಜ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಹೇಗೆ ಹೇಳಿದ್ದಾರೆ 10 ರಿಂದ 40 ಗಂಟೆ ಒಂದು ವಾರದಲ್ಲಿ ನೀವು ಕೊಡಬೇಕಾಗುತ್ತೆ. ಓಕೆನಾ? ಅಂದರೆ 10 ಗಂಟೆ ನೀವು ಒಂದು ವಾರದಲ್ಲಿ 10 ಗಂಟೆಯಿಂದ ಸ್ಟಾರ್ಟ್ ಆಗಿದ್ದು 40 ಗಂಟೆ ಆದರೂ ನಿಮ್ಮ ಹತ್ರ ಟೈಮ್ ಜಾಸ್ತಿ ಇದ್ದರೆ ನೀವು ಕೊಡ್ಬೋದು. ಇಲ್ಲ ಅಂತಂದರೆ 10 ಗಂಟೆ ಆದರೂ ಮಿನಿಮಮ್ ನೀವು ಇಲ್ಲಿ ಸಮಯವನ್ನು ಕೊಡಬೇಕಾಗುತ್ತೆ ಈ ಜಾಬಲ್ಲಿ. ಓಕೆ, ಆ್ಯಂಡ್ ಇದರಲ್ಲೂ ಕೂಡ ಇಲ್ಲಿ ಏನಂತಂದರೆ ನೀವೇನು ಕೆಲಸ ಮಾಡ್ತೀರಾ ಅಂದರೆ ರೀಡ್ ಇವ್ಯಾಲ್ಯೂಟ್ AI ಜನರೇಟೆಡ್ ಟೆಕ್ಸ್ಟ್ ಅಕ್ರಾಸ್ ಅ ವೈಲ್ಡ್ ರೇಂಜ್ ಆಫ್ ಟಾಪಿಕ್. ಇಲ್ಲಿ ಕೆಲವೊಂದು ಟಾಪಿಕ್ಸ್ಗಳು ಕೊಡ್ತಾರೆ. ಅದು ಯಾವುದ್ರ ಬಗ್ಗೆ ಇರುತ್ತೆ ಅಂದರೆ ಸೈನ್ಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ನ್ಯೂಸ್ ಆಗಿರ್ಬೋದು, ಟೆಕ್ನಾಲಜಿ ರಿಲೇಟೆಡ್ ಆಗಿರ್ಬೋದು, ಅಥವಾ ಡೈಲಿ ಲೈಫ್ ಆಗಿರ್ಬೋದು. ಓಕೆ, ಸೊ ಅದ್ರ ಬಗ್ಗೆ ನಿಮ್ಗೆ ಏನು ಮಾಡ್ತಾರೆ, ಕಂಟೆಂಟ್ಗಳು ಕೊಡ್ತಾರೆ. ಅದು AI ಜನರೇಟೆಡ್ ಇರುತ್ತೆ. ಅದು ಕರೆಕ್ಟಾಗಿ ಇದೆಯಾ ಅಂತ ನೀವೇನು ಮಾಡ್ತೀರಾ, ಟಾಪಿಕ್ಸ್ಗಳನ್ನ ಚೆಕ್ ಮಾಡ್ತೀರಾ. ಸಮ್ಟೈಮ್ಸ್ ಗ್ರಾಮರ್ ಮಿಸ್ಟೇಕ್ ಆಗಿರ್ಬೋದು, ಸಮ್ಟೈಮ್ಸ್ ಅದು ಒಂದು ನಿಮಗೆ ಎರರ್ ತೋರಿಸ್ಬೋದು. ಸೊ ಯಾವ ರೀತಿ ಇದೆ ಅಂತ ಎಕ್ಸಾಕ್ಟ್ಲಿ ಕರೆಕ್ಟ್ ಇದೆಯಾ, ಸೊ ಅದನ್ನು ನೀವು ರೀಚೆಕ್ ಮಾಡಬೇಕಾಗುತ್ತೆ. ಓಕೆ, ಆ್ಯಂಡ್ ಅಸೆಸ್ ಕಂಟೆಂಟ್ ಫಾರ್ ಕ್ಲಾರಿಟಿ ಏನಂತಂದರೆ ಅಕ್ಯುರೆನ್ಸ್, ಟೋನ್, ಓವರ್ ಆಲ್ ಕ್ವಾಂಟಿಟಿ, ಇಲ್ಲಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಬೇಕಾಗುತ್ತೆ. ಒಟ್ಟಾರೆ ಹೇಳಬೇಕು ಅಂತಂದರೆ ಅವ್ರು ಕೊಟ್ಟಿರೋಂಥ ಕಂಟೆಂಟಲ್ಲಿ ಯಾವುದೇ ರೀತಿ ಮಿಸ್ಟೇಕ್ಸ್ ಇದ್ದರೆ ನೀವು ಅದನ್ನು ಕಮೆಂಟ್ ಮಾಡಿ ಅವರಿಗೆ ತಿಳಿಸ್ತೀರಾ. ಓಕೆ, ಆ್ಯಂಡ್ ಈ ಒಂದು ಟಾಸ್ಕ್ಗಳನ್ನ ಏನು ಕೊಡ್ತಾರೋ ಅವ್ರು ನಿಮಗೆ ಒಂದೊಂದು ಗಂಟೆಗೆ ನಿಮಗೆ ಇಂತಿಷ್ಟು ಅಂತ ಸಂಬಳ ಕೊಡ್ತಾರೆ. ಪ್ರಾಜೆಕ್ಟ್ ಡಿಫ್ರೆಂಟ್ ಇರುತ್ತೆ ಅದು. ಓಕೆ, ಸೊ ಫಿಕ್ಸ್ ಏನಿರೋದಿಲ್ಲ. ಓಕೆ, ಸೊ ಇಲ್ಲಿ ಸ್ಟ್ರಾಂಗ್ ರೀಡಿಂಗ್ ಕಾಂಪ್ರಿಹೆನ್ಸಿವ್ ಆ್ಯಂಡ್ ರಿಟರ್ನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇನ್ ಇಂಗ್ಲೀಷ್. ಇಲ್ಲಿ ನಿಮಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಚೆನ್ನಾಗಿ ಬರ್ತಿರಬೇಕು, ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಬರ್ತಿರಬೇಕು. ಏನಾದರೂ ಕೊಟ್ಟರೆ ಅದನ್ನು ಓದಿ ಅರ್ಥ ಮಾಡ್ಕೊಳ್ಳೋ ಹಾಗಿರಬೇಕು. ಇಲ್ಲಪ್ಪ ನಮಗೆ ಇಂಗ್ಲೀಷ್ ಬರಲ್ಲ ಅಂದರೆ ಕನ್ನಡ ಜಾಬ್ ಹುಡುಕ್ತಾ ಇದ್ದರೆ ನಾನೊಂದು ವೀಡಿಯೋದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಬೇಕಂದರೆ ನೀವಲ್ಲಿ ಆ ವಿಡಿಯೋನ ನೋಡ್ಬೋದು. ಅದು ಇವಾಗಲೇ ಬಂದಿರುವಂಥ ಅಪ್ಡೇಟು. ಓಕೆ, ಸೊ ಇದೊಂದು ಕೂಡ ನ್ಯಾಚುರಲಿ ಡಿಟೇಲ್ ಓರಿಯೆಂಟೆಡ್ ವಿತ್ ಕನ್ಸಿಸ್ಟೆಂಟ್ ಏನಂತಂದರೆ ಹೇಳೋದು ನಾರ್ಮಲಿ ನಾನು ಹೇಳಿರೋ ಥರನೇ ಇದೇನು ಮಾಡ್ತೀರಾ, ಎ ಕಂಟೆಂಟ್ಗಳನ್ನ ನೀವು ಇಲ್ಲಿ ಏನು ಮಾಡ್ತೀರಾ, ರಿವ್ಯೂ ಮಾಡ್ತೀರಾ. ಓಕೆ, ಸ್ವಲ್ಪ ಮೇಲ್ಮೇಲೆ ಹೇಳ್ತಾ ಇದ್ದೀನಿ ನಾನು. ಬ್ಯಾಕ್ಗ್ರೌಂಡ್ ಇನ್ ರೈಟಿಂಗ್, ಎಡಿಟಿಂಗ್, ಜರ್ನಲಿಸಮ್, ಕಮ್ಯುನಿಕೇಷನ್ ರಿಲೇಟೆಡ್ ಇರುವಂಥ ಕ್ಯಾಂಡಿಡೇಟ್ನ ಆದಷ್ಟು ಬೇಗನೆ ತೊಗೋತಾರೆ ಅವರು. ಲೈಕ್ ನಿಮಗೆ ಬರೆಯುವಂಥ ಹಾಬಿ ಇದೆ, ಕತೆ, ಕವನ ಅಥವಾ ಎಡಿಟಿಂಗ್ ಮಾಡೋದು, ಜರ್ನಲಿಸಮ್ ರಿಲೇಟೆಡು ಇದ್ದರೆ, ಆ್ಯಂಡ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನಿಮ್ಮದು, ಲೈಕ್ ರಿಸರ್ಚ್ ಆಯಿತು, ಕ್ರಿಟಿಕಲ್ ಅನಲೈಸ್ ಆಯಿತು, ಆ ರೀತಿ ಏನಾದರೂ ಇದ್ದರೆ ಸಂತರ ಮೊದಲು ತೊಗೋತಾರೆ. ಕೆಲವೊಂದು ಟೂಲ್ಸ್ಗಳು ನಿಮ್ಗೆ ಸ್ವಲ್ಪ ಯೂಸ್ ಮಾಡೋಕ್ಕೆ ಗೊತ್ತಿರಬೇಕು. ಸ್ವಲ್ಪ ಹೇಳ್ಕೊಟ್ರು ಕೂಡ ನಿಮ್ಗದು ಗೊತ್ತಾಗಬೇಕು ಯಾವ ರೀತಿ ಯೂಸ್ ಮಾಡೋದಿರುತ್ತೆ ಅಂತ. ಆ್ಯಂಡ್ ಈ ಕಂಪ್ನಿಗೆ ನಾವು ಯಾಕೆ ಜಾಯ್ನ್ ಆಗಬೇಕು, ಬೆನಿಫಿಟ್ಸ್ ಏನಿದೆ ಕಂಪ್ನಿಯಿಂದ, ಸೊ ಅದನ್ನು ನೀವು ತಿಳಿಸ್ತಾ ಇದ್ದೀನಿ. ವರ್ಕ್ ಆನ್ ಕಟಿಂಗ್ ಏನಂತಂದರೆ ಪ್ರಾಜೆಕ್ಟ್ ರಿಲೇಟೆಡ್ ನಿಮ್ಗೆ ಇಲ್ಲಿ ಸ್ಮಾರ್ಟಾದ ರಿಸರ್ಚ್ ರಿಲೇಟೆಡ್ ನಿಮ್ಗೆ ಇಲ್ಲಿ ಸ್ವಲ್ಪ ನಾಲೆಜ್ಗಳು ಸಿಗುತ್ತೆ. ಫುಲ್ಲಿ ಇದು ರಿಮೋಟ್ ಮತ್ತು ಪಾರ್ಟ್ ಟೈಮ್ ಜಾಬ್ ಆಗಿರೋದು, ಮತ್ತು ನಿಮ್ಗೆ ಎಲ್ರಿಗೂ ಸೂಟ್ ಆಗುತ್ತೆ. ಆ್ಯಂಡ್ ಇದು ಫ್ರೀಲ್ಯಾನ್ಸ್ ವರ್ಕ್ ಇರೋದು. ಓಕೆ, ಕೆಲವೊಂದು ಟಾಸ್ಕ್ನ ಕಂಪ್ಲೀಟ್ ಮಾಡ್ಕೊಡೋದ್ರಿಂದ ನಿಮಗೆ ಇಂತಿಷ್ಟಂತ ಅವರು ನಿಮಗೆ ಹಣವನ್ನು ಕೊಡ್ತಾರೆ. ಸುಮಾರು ಥರದ ಟೆಕ್ನಾಲಜಿ, ಕಮ್ಯುನಿಕೇಷನ್ ರಿಲೇಟೆಡು ನಿಮ್ಮ ಸ್ಕಿಲ್ಸ್ ಕೂಡ ಇಂಪ್ರೂವ್ ಆಗುತ್ತೆ ಈ ಒಂದು ಕಂಪನಿಗೆ ಜಾಯ್ನ್ ಆದರೆ. ಸೊ ಈ ಕಂಪನಿಗೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಅಪ್ಲೈ ಮಾಡ್ಬೋದು ನೇರವಾಗಿ. ಆ್ಯಂಡ್ ಇಲ್ಲಿ ಕಂಪನಿ ಕಡೆಯಿಂದ ಬಂದಿರುವಂಥ ಅಪ್ಡೇಟ್ ಇನ್ನೊಂದು ತೋರಿಸ್ತಾ ಇದ್ದೀನಿ. ಕಂಟೆಂಟ್ ರಿವ್ಯೂವರ್ ಅಂತ ಓಕೆ ಪ್ರೊಫೈಲ್ ತಗೋತಾ ಇರುವಂಥದ್ದು. ಜಸ್ಟ್ ಒಂದಿನದ ಹಿಂದೆ ಅಷ್ಟೇ ಬಂದಿರುವಂಥ ಅಪ್ಡೇಟ್ ಇದು. ಆ್ಯಂಡ್ ಇಲ್ಲೂ ಕೂಡ ಮೆನ್ಷನ್ ಮಾಡಿದರೆ $40 $120 ಇವ್ರು ನಿಮಗೆ ಸಂಬಳವನ್ನು ಕೊಡ್ತಾ ಇದ್ದಾರೆ. ಆಲ್ರೆಡಿ ನಾನು ಗೂಗಲ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಿದ್ದೀನಿ. $40 ಇನ್ನೊಂದು ಸಾರಿ ಮಾಡಿ ತೋರಿಸ್ತಾ ಇದ್ದೀನಿ.
$40 ನಾವಿಲ್ಲಿ ಮಾಡಿದರೆ $3,828 ಇಂಡಿಯನ್ ರುಪೀಸಲ್ಲಿ ಆಗ್ತಾ ಇದೆ. ಸೊ ಇದನ್ನೇ ನಾವಿವಾಗ $120ಗೆ ನಾವಿಲ್ಲಿ ಮಾಡಿದರೆ $11,485 ಆಗ್ತಾ ಇದೆ. ಸೊ ಇದ್ರ ಮಧ್ಯದಲ್ಲಿ ನಿಮಗೆ ಪ್ರಾಜೆಕ್ಟ್ಗಳದ್ದು ಸಂಬಳವನ್ನು ಅವರು ಕೊಡ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟು ಇಲ್ಲಿ ನೀವು ಡೀಟೇಲ್ಸ್ಗಳನ್ನ ಒಂದು ಸಾರಿ ಚೆಕ್ ಮಾಡ್ಬೋದು. ನಾನು ಏನೇನು ಹೇಳಿದ್ದೀನಿ ಎಲ್ಲ ಡೀಟೇಲ್ಸ್ ಇಲ್ಲಿದೆ. ಸೇಮ್ ಆ್ಯಸ್ ಇಟ್ ಈಸ್ ನಾನು ಏನು ಹೇಳ್ತೇನೆ ಅದೆಲ್ಲವೂ ಇಲ್ಲಿದೆ. ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ರಿಪೀಟ್ ಮತ್ತೆ ಮಾಡೋದು ಬೇಡ, ಸುಮ್ಮನೆ ಟೈಮ್ ವೇಸ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಅಪ್ಲೈ ಮಾಡೋದಕ್ಕೆ ಇಲ್ಲಿ ಅಪ್ಲೈ ಅಂತ ನಾವು ಕ್ಲಿಕ್ ಮಾಡಿದರೆ ಇಲ್ಲಿ ಇದೇ ಪೇಜಿಗೆ ನೀವು ಬರ್ತೀರಾ. ಓಕೆ, ಆ್ಯಂಡ್ ಇಲ್ಲಿಂದ ನಾವು ಇಲ್ಲಿ ಅಪ್ಲೈ ಅಂತ ಮಾಡಿದಾಗ ಸರಿ ಈ ರೀತಿ ಇದು ಪೇಜ್ ಬರುತ್ತೆ. ಈ ಪೇಜ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಆ್ಯಂಡ್ ಕಂಪ್ಲೀಟ್ ವೀಡಿಯೋ ನೋಡಿದ್ರೆ ಎಲ್ಲ ಮಾಹಿತಿ ಗೊತ್ತಾಗುತ್ತೆ. ಸೊ ಟ್ರೈ ಮಾಡಿ, ಇದನ್ನು ತುಂಬ ಲಾಂಗ್ ವೀಡಿಯೋ ಇರೋದಿಲ್ಲ. ಸೊ ಹೀಗಾಗಿ ವೀಡಿಯೋ ನೋಡಿಬಿಟ್ಟು ಅಪ್ಲೈ ಮಾಡಿ. ನಂತರ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಕ್ಲಿಕ್ ಮಾಡಬೇಕು. ಓಕೆ, ಸೊ ಇಲ್ಲಿಂದ ನೀವೇನು ಮಾಡ್ತೀರಾ, ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಓಕೆನಾ? ಸೊ ಇದು ಇದೊಂದು ಮಾಹಿತಿ. ಆ್ಯಂಡ್ ಇದಕ್ಕೆ ಸಂಪರ್ಕಂತೆ ಏನಾದರೂ ನಿಮಗೆ ಡೌಟ್ ಇದೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಆ್ಯಂಡ್ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ ಸ್ನೇಹಿತರೆ. ಮುಂದಿನ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.